ಗೇಟ್ ಹತ್ರ ಕತ್ಲೆ ಮಳೆ ಇದಾದ್ಮೇಲೆ ಒಂದು ಮಂಡ್ಲದ ಮರಿ ಬಂದಿತ್ತು, ಅದನ್ನ ರೆಸ್ಕ್ಯೂ ಮಾಡಕ್ ಹೋದೆ ನೋಡಿ. ಹಾಯ್ ನಮಸ್ತೆ ಎಲ್ಲರಿಗೂ, ವೆಲ್ಕಮ್. ನನ್ನ ಮತ್ತೊಂದು ಯೂಟ್ಯೂಬ್ ಬ್ಲಾಗಿಗೆ ವೆಲ್ಕಮ್. June 5th ಬ್ಲಾಗ್ 3 ಸಬ್ಸ್ಕ್ರೈಬ್ ಮಾಡಿ ನಾನು ತೋಟಕ್ಕೆ ಹೊರಟೆ ಬೈಕ್ ಎತ್ಕೊಂಡು ಮಾಲ್ಕರಿಯೋಣ ಅಂತ. ಇವಾಗ ಜುಪಿಟರ್ ಎತ್ಕೊಂಡ್ ಬಂದಿದ್ದೀನಿ. ಇವತ್ತೊಂದು ಸ್ವಲ್ಪ ಮಳೆ ಉಯ್ದಿಲ್ಲ, ಆರಾಮಾಗಿ ಹೋಗೋದು ಅಂತ ಬಂದಿದ್ದು. ಡೋರ್ ತೆಗ್ದು ಟಕ್ ಅಂತ ನಮ್ಮ ದೇವರು ನೋಡಿ ಕೆಲಸ ಶುರು ಮಾಡೋಣ ಅಂತ ಹೇಳಿ, ಆಮೇಲೆ ನಾವು ಪರ್ದೆ ಡ್ರಾಯಿಂಗ್ ನೋಡಿ ಮೋಟಿವ್ ಆಗ್ಬಿಟ್ಟು ಟಕ್ ಅಂತ ಕೊಟ್ಟಿಗೆ ಹೋಗಿ ರೆಗ್ಯುಲರ್ ವರ್ಕ್ ಇನ್ನೇನಿಲ್ಲ, ಬುಸ ಕಾಸಿಡೋದು, ಹಾಲು ಕರಿಯೋದು, ಇಷ್ಟೇ ಮಾಮೂಲಿ ಡೈಲಿ ಇದೇ ಲಾಗ್ ಹಾಕಿ ನಿಮ್ಗೂ ಬೋರ್ ಇಡಿಸ್ತಾಯಿನಿ ಅಂತ ಅನ್ಕೊಂಡಿದ್ದೀನಿ. ಹಾಲು ಕರೆದ್ಬಿಟ್ಟು ಬೆಕ್ಕುಗೆ ಎಲ್ಲ ಹಾಲು ಹಾಕ್ಬಿಟ್ಟು ನಮ್ಮ ಮೀನುಗಳು ಆಮೆಗಳಿಗೆಲ್ಲ ಫುಡ್ ಹಾಕಿದ್ದ, ಮತ್ತೆ ಮೀನ್ ಗಬ್ಬಾಗಿತ್ತೊಂದು ಮರಿಗಿರಿ ಅಂತ ಚೆಕ್ ಮಾಡ್ಬಿಟ್ಟು ಕರುಗಳನ್ನ ಕೆರೆ ಹತ್ರ ಕಟ್ಬಿಟ್ಟು ನನ್ನ ಗಾಡಿ ಪಂಚರ್ ಪಂಚರ್ ಹಾಕ್ಬಿಟ್ಟು ನೋಡ್ತೀವಿ, ಪೆಟ್ರೋಲ್ ಇರಲಿಲ್ಲ. ಅದಕ್ಕೆ 1 ಲೀಟರ್ ಪೆಟ್ರೋಲ್ ತಗೊಂಡು ವಾಪಸ್ ಅದೇ ಗಾಡಿಗೆ ಪೆಟ್ರೋಲ್ ಹಾಕ್ಬಿಟ್ಟು ಅವನು ಕರ್ಕೊಂಡು ಬಸ್ ಸ್ಟಾಪಿಗೆ ಬಂದೆ. ಫ್ಲಿಪ್ಕಾರ್ಟ್ ಒಂದು ಆರ್ಡರ್ ಇತ್ತು, ಡೆಲಿವರಿ ಬಾಯ್ ನಮಗೋಸ್ಕರ ಪಾಪ ವೆಯ್ಟ್ ಮಾಡ್ತಾ ಇದ್ರು. ಹೋಗ್ಬಿಟ್ಟು ಅವ್ರ ಹತ್ರ ಆರ್ಡರ್ ಕಲೆಕ್ಟ್ ಮಾಡ್ಕೊಂಡು ಅದನ್ನ ತಗೊಂಡೋಗಿ ತೋಟದಲ್ಲಿ ಅನ್ಬಾಕ್ಸ್ ಮಾಡಿದೆ. ಏನೈತೆ ಅಂತ ಚೆಕ್ ಮಾಡಿದಾಗ ಗೊತ್ತಾಯ್ತು, ಅದು ಬಂದು ಕ್ಯಾಮ್ರಾ ಮೌಂಟ್, ಚೆಸ್ಟ್ ಮೌಂಟ್ ಕ್ಯಾಮ್ರಾದು. ಅದಾದ್ಮೇಲೆ ಹೆಂಗೈತೆ ಎಲ್ಲ ಪ್ರೊಸೆಸ್ ಅಂತ ಚೆಕ್ ಮಾಡಿದಾಗ ಸಖತ್ತಾಗೈತೆ. ಹೊರ್ತಾಗಿದೆ, 300 ರೂಪಾಯಿ ಅಷ್ಟೇ ಕೊಡ್ಬೋದು ಆರಾಮಾಗಿ. ಬಿಗಿನರ್ಸ್ಗೆ ಬೆಸ್ಟ್ ಇದು, ಟ್ರೈ ಮಾಡಿ ನೀವೆಲ್ಲ. ಅದಾದ್ಮೇಲೆ ಅಲ್ಲಿಂದ ಹೋದೋ ಸೀದಾ ಹಸ ಹೊಡ್ಕೊಂಬರೋಣ ಅಂತ ಹೋಗಿ ನೋಡ್ತೀವಿ. ಅವುಗಳೇನು ಮೇಯ್ದಿಲ್ಲ ಅಂತ ಗೊತ್ತಾಯ್ತು. ಕರ್ಕೊಂಬಂದ್ಬಿಟ್ಟು ನೀರು ಕುಡ್ಸೋಣ ಅಂತ ತೋಟದೊಳಗೆ ಕರ್ಕೊಂಬಂದು ಹಂಗೆ ನೀರು ಕುಡಿಸ್ಬಿಟ್ಟು ಟಕ್ ಅಂತ ಆಮೇಲೆ ಅಲ್ಲೇ ಕಟ್ಟಾಕ್ಬಿಟ್ಟು ಹುಲ್ಲು ಒಂದು ಸ್ವಲ್ಪ ಗೊಂತಿಂದ ಹುಲ್ಲು ಹಿಡ್ದು ಹಾಕ್ಬಿಟ್ಟು ಡ್ಯೂಟಿಗೆ ಟೈಮ್ ಆಯಿತು ಅಂತೇಳಿ ಡೋರ್ ಲಾಕ್ ಮಾಡಿಕೊಂಡು ಹಂಗೆ ಅವನು ವಾಪಸ್ ಕರ್ಕೊಂಡು ಹೋಗಿ ಅವನನ್ನ ಡ್ರಾಪ್ ಮಾಡೋಣ ಅಂತ ಅವನು ಬೈಕಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಡ್ರಾಪ್ ಮಾಡಿಬಿಡ್ಬೇಡ ಅಂತೇಳಿ ಹೊರಟು ಅವ್ರ ಮನೆಗೆ ಡ್ರಾಪ್ ಮಾಡಿಬಿಟ್ಟು ನಾನು ಸೀದಾ ಗಾಡಿ ತಿರುಗಿಸ್ಕೊಂಡು ಅಲ್ಲೇ ಇನ್ನೊಂದು 1/4 ಗಂಟೆ ಟೈಮ್ ಇತ್ತು ಅಷ್ಟೇ. 2:15 ಆಗ್ಬಿಟ್ಟಿತ್ತು, ಟೈಮ್ ಆಗೋಯ್ತಲ್ಲ ಅಂತ ನಾನು ಒನ್ ವೇಲಿ ಆಪೋಸಿಟ್ ಆಂಗಲ್ ಅಲ್ಲಿ जब नसीब इस गांडू क्या करेगा पांडू आई गो टू हे यू नेम सामान ಏನು ಅಂತ ಸಾಮಾನ್ ಅಂತೆ. ಅವ್ರು ಅಡ್ಡ ಬಂದವ್ರಿಗೂ ಟ್ರೋಲ್ ಮಾಡ್ಕೊಂಡು ಅಲ್ಲಿಂದ ಸೀದಾ ಹೊರಟೆ. ನಮ್ ದೇವಸ್ಥಾನ ನೋಡಿ ಎಷ್ಟು ನೀಟಾಗಿ, ಎಷ್ಟು ಕಲರ್ಫುಲ್ ಆಗ ಬ್ಯಾಕ್ ಗ್ರೌಂಡ್ ಪಿಕ್ಚರ್ ನೋಡಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಏನೋ ಒಂಥರ ಚೆನ್ನಾಗಿರುತ್ತೆ. ನಮ್ಮ ಊರೇ ಇವ್ರಿಗೆಲ್ಲ ಎಲ್ಲಿಂದ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಬಿಡ್ತಾರೋ ಗೊತ್ತಿಲ್ಲ. ರೋಡ್ ಮಧ್ಯದಲ್ಲಿ ನಿಂತ್ಕೊಂಡು ನಾನು ಹೋಗೋ ನಂಗೆ ಬಿಸ್ಕೆಟ್ ಕೊಟ್ಬಿಟ್ಟು ಚಮಕ್ ಕೊಟ್ಬಿಟ್ಟು ಗುದ್ದವ್ ನಂಗೆ ಹೋಗ್ಬಿಟ್ಟು ಸೈಡ್ಗೆ ಹೇಳ್ಕೊಂಡು ಹೋದೆ. ಟಕ್ಕಂತ ಮನೆಗೆ ಹೋಗ್ಬಿಟ್ಟು ರೆಡಿ ಆಗೋಣ ಅಂತ ಹೋದ್ರೆ ನಮ್ಮಮ್ಮ ಅಲ್ಲೇ ಅಷ್ಟೊತ್ತಿಗೆ ಕ್ಯಾರಿ ಬಾಕ್ಸ್ ರೆಡಿ ಮಾಡಿದ್ರು ನನಗೋಸ್ಕರ. ಮೊಸರನ್ನ, ಪುಳಿಯೋಗರೆ, ನನ್ನ ಫೇವ್ರೇಟ್. ನಮ್ಮಮ್ಮ ರೆಡಿ ಮಾಡಿ ಬ್ಯಾಕಪ್ ಮಾಡಿ ನಾನು ಬ್ಯಾಗ್ ಹಾಕೊಂಡು ಹೊರಟೆ. ಡ್ಯೂಟಿಗೆ ಬಂದಿದ ತಕ್ಷಣ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ದಿನ ಗಿಡಗಳನ್ನ ಹಾಕೋ ಪ್ಲಾನ್ ನಲ್ಲಿ ಮೊನ್ನೆನೆ ಒಂದು 200 ಗಿಡಗಳು ತರಿಸಿಟ್ಟಿದ್ರು. ಎಲ್ಲ ಪ್ಲಾಂಟೇಶನ್ ಮಾಡೋಣ ಅಂತೇಳಿ ಎಲ್ಲ ಒಂದು ಏನು ನೇಚರ್ ಬಗ್ಗೆ ಒಂದು ಸ್ಪೀಚ್ ಕೊಟ್ರು ನಮ್ಮ ಸರ್. ತುಂಬಾ ಚೆನ್ನಾಗಿತ್ತು ಕೇಳಕ್ಕೆ. ನಿಮ್ಗೂ ಕೇಳಿಸಿದ್ರೆ ಒಂದ್ಸರಿ ಕೇಳಿಸ್ಕೊಳ್ಳಿ. ಮೈಕ್ ಇರ್ಲ, ತುಂಬಾ ದೂರ ಇದೆ. हम लोग का तो इतना मतलब डिफॉरेस्टेशन हो गया, कितना सिविल कंस्ट्रक्शन चल रहा है. हम लोग ठीक है, हम लोग वी आर सेम, बट नेक्स्ट जनरेशन एंड देन कमिंग जनरेशन they will not be in a position to see all this luxury. अभी क्या हम लोग आराम से हम लोग इधर रह के without anything we are standing here, but ऐसा कुछ नहीं रहेगा तो फिर किधर हम लोग रहेगा? It will be very difficult. इसीलिए जो ಇವರೇ ನಮ್ಮ DGM, ಅವರು ಗಿಡ ಹಾಕಿ ನೀರು ಹಾಕಾದ್ಮೇಲೆ ಎಲ್ಲರೂ ನಾವು ಎಲ್ಲ ಒಂದೊಂದು ಗಿಡ ಎತ್ಕೊಂಡು ಪ್ಲಾಂಟೇಶನ್ ಮಾಡೋಣ ಅಂತ ಹೇಳಿ ಗುಂಡಿಗಳೆಲ್ಲ ತೆಗ್ದಿದ್ದು ಅಲ್ಲಿಗೆ ತಗೊಂಡೋಗಿ ಪ್ಲಾಂಟೇಶನ್ ಮಾಡೋಣ ಅಂತೇಳಿ ನಾನು ಚಾಕು ತಗೊಂಡೆಲ್ಲ ಕುಯ್ದಾಕಿ ಆಮೇಲೆ ಎತ್ತಿ ಗುಂಡಿ ಒಳಗೆ ನಾನು ಬಾದಾಮಿ ಗಿಡ ಹಾಕಿದೆ. ಅದನ್ನೆಲ್ಲ ನೀಟಾಗಿ ಹಾಕ್ಬಿಟ್ಟು ಕೆಲಸ ಮಾಡೋಕೆ ಅಂತ ಹೊರಟೆ. ನೋಡಿದ್ರೆ ಸಂಜೆ ಗೇಟ್ ಹತ್ರ ಕತ್ಲೆ ಮಳೆ ಇದಾದ್ಮೇಲೆ ಒಂದು ಮಂಡ್ಲದ ಮರಿ ಬಂದಿತ್ತು, ಅದನ್ನ ರೆಸ್ಕ್ಯೂ ಮಾಡಕ್ ಹೋದೆ. ನೋಡಿ ಅದು ಸ್ಟ್ರೈಕಿಂಗ್ ಪವರ್. ಸ್ಲೋ ಮಾಡಿದೀನಿ ವಿಡಿಯೋನ, ಹೆಂಗೆ ಸ್ಟ್ರೈಕ್ ಮಾಡುತ್ತೆ ಅಂತ ನೋಡಿ ಒಂದ್ಸರಿ ನೀಟಾಗಿ ಗಮನಿಸಿ ನೋಡಿ. ವೆರಿ ಡೆಡ್ಲಿ ಸ್ನೇಕ್ ಇದು. ಸ್ವಲ್ಪ ಈಗ ಮಳೆಗಾಲದಲ್ಲೆಲ್ಲ ಮರಿಯಾಗಿರ್ತವೆ, ದಯವಿಟ್ಟು ಎಲ್ಲ ಹುಷಾರಾಗಿ ಓಡಾಡಿ ಅಂತ ಕೇಳ್ಕೊಂತೀನಿ. ಈಸಿಯಾಗಿ ಸ್ವಲ್ಪ ಧೈರ್ಯ ಇದ್ರೆ ನೀವು ರೆಸ್ಕ್ಯೂ ಮಾಡ್ಬೋದು, ಬಟ್ ಸೇಫ್ಟಿ. ಅದು ಪೈಪ್ ಇಡ್ಬೇಕಾದ್ರೆ ನೀವು ಮೂವ್ಮೆಂಟ್ ಮಾಡಬಾರ್ದು, ಮೂವ್ಮೆಂಟ್ ಮಾಡಿದ್ರೆ ಕಚ್ಚುತ್ತೆ. ಆಮೇಲೆ ಎಲ್ಲ ಆಯ್ತು, ಎತ್ಕೊಂಡು ಅದಕ್ಕೆ ನೀಟಾಗೆಲ್ಲ ಪ್ಯಾಕಿಂಗ್ ಕೊಟ್ಕೊಂಡು ತಗೊಂಡೋಗಿ ಫಾರೆಸ್ಟ್ ಲ್ಯಾಂಡ್ ಅಲ್ಲಿ ತಗೊಂಡೋಗಿ ರೆಸ್ಕ್ಯೂ ಮಾಡಿದ್ನ ಬಿಟ್ಬಿಟ್ಟು ವಾಪಸ್ ಪ್ಲಾಂಟ್ಗೆ ಹೊರಡೋಣ ಅಂತ ಹೇಳಿ ಹೊರಟೆ. ಆಮೇಲೆ
ಮನೆಯಿಂದ ಕಾಳುಗಳು ಮತ್ತೆ ಪನ್ನೀರ್ ತಂದಿದೆ. ಫ್ರೈ ಮಾಡ್ಕೊಂಡು ಚಪಾತಿ ಮಾಡ್ಕೊಂಡು ತಿನ್ಬಿಟ್ಟು ಇವತ್ತಿನ ಕ್ಲೋಸ್. ಬಾಯ್.